ಈ ದಿವಸ ಪ್ರತಿ ವರ್ಷದಂತೆ ಸುಮಾರು 4-5 ವರ್ಷದಿಂದ ಸಾಂಬಯ್ಯ ಸರ್ ಗಣೇಶ ವಿತರಣೆ ಮಾಡ್ತಾ ಇದ್ದಾರೆ. ಇಡೀ ತಾಲೂಕಿನಲ್ಲಿ ಎಲ್ಲಾ ಹಳ್ಳಿಗಳಲ್ಲಿ 364 ಹಳ್ಳಿಗಳಲ್ಲೂ ಸಹ ಎಲ್ರಿಗೂ ವಿತರಣೆ ಮಾಡ್ತಾ ಇದ್ದಾರೆ ಗಣೇಶ ಹಬ್ಬ. ಯಾಕಂದ್ರೆ ಒಗ್ಗಟ್ಟಾಗಿ ದೇವರ ಒಂದು ಕಾರ್ಯ ನಡೀಲಿ ಅಂತ ಎಲ್ಲಾ ಧರ್ಮದ ಜನರು ಸೇರಿ ಒಗ್ಗಟ್ಟಾಗಿ ಗಣೇಶನ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಶುಭಾಶಯಗಳು ಕೋರ್ತಾ ಮತ್ತೊಮ್ಮೆ, ಯಾಕಂದ್ರೆ ನಮ್ಮ ಸಾಂಬಯ್ಯ ಸರ್ ಇಷ್ಟೊತ್ತು ಹೇಳಿದ್ರು ರಾಜಕೀಯ ಭವಿಷ್ಯ ಯಾವ ರೀತಿ ನಡ್ಕೊಂಡು ಹೋಗ್ತೀರಿ ಅಂತ. ರಾಜಕೀಯ ಮಾಡೋದಕ್ಕೋಸ್ಕರನೇ ಸಾಂಬಯ್ಯ ಅವರು ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಪ್ರತಿ ಹಳ್ಳಿಗೂ, ಪ್ರತಿಯೊಬ್ಬ ಮನುಷ್ಯರಿಗೂ, ಪ್ರತಿಯೊಬ್ಬ ಯುವಕರಿಗೂ ಎಲ್ರಿಗೂ ಸಹಾಯ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಸ್ವಲ್ಪ ಅವರು ಮಾಡ್ತಾ ಇರೋಂತ ಸೇವೆ ಸರಿಯಾಗಿ ಮೀಡಿಯಾ ಮುಖಾಂತರ ತಲುಪ್ತಾ ಇಲ್ಲ. ಯಾಕಂದ್ರೆ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದ್ರೆ ಮೀಡಿಯಾ ಮುಖಾಂತರ ಪರಿಚಯ ಆಗ್ಬೇಕು ಅವರು. ಯಾಕಂದ್ರೆ ಎಷ್ಟೇ ಸಮಾಜ ಸೇವೆ ಮಾಡ್ತಾ ಇದ್ರು ಸಹ ಅದು ಪ್ರಚಾರ ಬೇಕು. ಪ್ರಚಾರ ಇಲ್ಲದೆ ಇದ್ರೆ ಯಾವ ಕೆಲಸ ಆಗಲ್ಲ. ಯಾಕಂದ್ರೆ ಹೆಚ್ಚಾಗಿ ಪ್ರಚಾರ ಆಗೋದು ನಿಮ್ಮಿಂದಾನೆ. ಯಾಕಂದ್ರೆ ಈಗಾಗ್ಲೇ ನೋಡಿದ್ರಿ ನೀವು, ಸುಮಾರು ಮೀಡಿಯಾಗಳಲ್ಲಿ ನೋಡ್ತಾ ಇದ್ರಿ. ಬೇಕಾದ್ರೆ ಒಳ್ಳೆ ಏನು ಕೆಲ್ಸಕ್ಕೆ ಬರದ ಅಂತ ವ್ಯಕ್ತಿನ ಕೂಡ ನೀವು ಟಾಪ್ ಲೆವೆಲ್ ಇಲ್ಲ ಇಡ್ಬೋದು. ಯಾಕಂದ್ರೆ ಇಟ್ರೆ ನಿಮಗೂ ಅನುಕೂಲ, ನಮ್ಮ ತಾಲೂಕು ಅನುಕೂಲ. ಯಾಕಂದ್ರೆ ನಿಮ್ಮಿಂದ ನಾವು ಕೇಳ್ಕೊಳ್ಳೋದಿಷ್ಟೇ. ಯಾಕಂದ್ರೆ ತುಂಬಾ ಸಹಾಯ ಮಾಡ್ತಾ ಇದ್ದಾರೆ ಸಾಂಬಯ್ಯ ಅವರು. ಆದ್ರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ. ಕಾಂಗ್ರೆಸ್ ಪಕ್ಷದಿಂದ ಶತಗತ ಅವ್ರಿಗೆ ಪಕ್ಷದ ಟಿಕೆಟ್ ಅನ್ನು ತರೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋಗೋದಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತಾರೆ, ಕಾಂಗ್ರೆಸ್ ಅಲ್ಲೇ ಟಿಕೆಟ್ ತರ್ತಾರೆ. ಆದ್ರೂ ಎಲ್ಲಾ ಹೈಕಮಾಂಡ್ ಅವ್ರಿಗೆ ಆಹ್ವಾನ ಕೊಟ್ಟಿದ್ದಾರೆ, ನೀವು ಪಕ್ಷಕ್ಕೋಸ್ಕರ ದುಡಿರಿ, ತಾಲೂಕಲ್ಲಿ ಆದಷ್ಟು ನಿಮಗೆ ನಾವು ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೂ ಸಹ ಅವರು ಪ್ರತಿ ಹಳ್ಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆದ್ರಿಂದ ಅವ್ರಿಗೂ ಗಣೇಶನ ಹಬ್ಬದ ಶುಭಾಶಯಗಳು ಕೊಡ್ತಾ, ಗಣೇಶದ ಮುಂದಿನ ದಿನಗಳಲ್ಲಿ ಒಳ್ಳೇದ್ ಮಾಡ್ಲಿ, ಅವ್ರ ಸಮಾಜ ಸೇವೆ ಹಿಂಗೆ ತರ ಇದೇ ಮುಂದುವರ್ಸ್ಕೊಂಡು ಹೋಗ್ಲಿ. ಯಾಕಂದ್ರೆ ಇನ್ನು ಮುಂದಿನ ದಿನದಲ್ಲಿ ಬರುವಾಗ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಇನ್ನ ಬೇರೆ ಬೇರೆ ಚುನಾವಣೆಗಳು. ಯಾಕಂದ್ರೆ ಈಗ ನಗರಸಭೆ ಚುನಾವಣೆನೂ ಹತ್ರದಲ್ಲೇ ಇದೆ. ಆದ್ರಿಂದ ಅತಿ ಹೆಚ್ಚಾಗಿ ಅವ್ರ ತಾಲೂಕಲ್ಲಿ ಓಡಾಡಿ ಕಾರ್ಯಕರ್ತನ ಒಗ್ಗೂಡಿಸಿ ಪಕ್ಷಕ್ಕಾಗಿ ಇವತ್ತು ಎಷ್ಟು ಜನ ಯುವಕರು ಬಂದಿದ್ದಾರೆ ನೋಡಿ. ಗಣೇಶನ ತಗೊಂಡೋಗೋಸಕ್ಕೆ ಬಂದಿಲ್ಲ, ನಮ್ಮ ಸಾಂಬಯ್ಯ ಸರ್ ಅವರ ಅಭಿಮಾನದಲ್ಲಿ. ಯಾಕಂದ್ರೆ ಒಂದು ಗಣೇಶ ತಗೋಬೇಕಾದ್ರೆ ಪಾರ್ಟಿ ನೋಡ್ತಾರೆ, ಇನ್ನೊಂದು ನೋಡ್ತಾರೆ. ಇಲ್ಲಿ ಪಾರ್ಟಿ ಗಿಟಿ ಏನು ನೋಡಿಲ್ಲ. ಸಾಂಬಯ್ಯ ಸಾರು ಅವ್ರ ಗಣೇಶ ವಿತರಣೆ ಮಾಡ್ತಾ ಇದಾರೆ. ಎಲ್ಲಾ ಯುವಕರು ಕೈ ಜೋಡಿಸ್ತಾ ಇದಾರೆ. ಕೈ ಜೋಡಿಸಿ ಅವ್ರನ್ನ ಬಲಪಡಿಸ್ತಾ ಇದ್ದಾರೆ. ಇದೇ ರೀತಿ ಬಲಪಡಿಸ್ಲಿ ಅಂತ ಹೇಳ್ಬಿಟ್ಟು ಅವರಲ್ಲಿ ಯುವಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಂತ, ಇದೇ ರೀತಿಯಲ್ಲಿ ಒಗ್ಗಟ್ಟಾಗಿದ್ರೆ ದೇಶನ ಹೆಂಗ್ ಬೇಕಾದ್ರೂ ಮುಂದುವರಿಸೋದಂತ ಯುವ ಪಡೆ ತೋರಿಸ್ಕೊಟ್ಟಿದ್ದಾರೆ ಅಂತ. ಅದೇ ರೀತಿ ಯುವಕರಿಗೆ ಧನ್ಯವಾದಗಳು ಕೊಡ್ತಾ ಮತ್ತೊಮ್ಮೆ ಗಣೇಶದ ಹಬ್ಬದ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ರಿ. ಸಾಂಬಯ್ಯ ಸರ್ಗೂ ನಾವು ಧನ್ಯವಾದಗಳು ತಿಳಿಸ್ತಾ ಇದ್ವಿ. ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರಲ್ಲ, ಕಾಂಗ್ರೆಸ್ ಜೊತೆಯೊಳಗೆ ಇರ್ತೀರಿ. ಹೌದು, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಕಾಂಗ್ರೆಸ್, ನಾನು ಕಾಂಗ್ರೆಸ್. ಹೌದು, ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಕಾಂಗ್ರೆಸ್ ಅಲ್ಲಿ ಇರ್ತೀವಿ. ಶತಗತಾಯ ಕಾಂಗ್ರೆಸ್ ಪಕ್ಷದಿಂದ ನಾವು ಟಿಕೆಟ್ ತಗೋದಕ್ಕೆ ಸಿದ್ಧ ಇದೀವಿ. ಅವ್ರನ್ನು ಇವ್ರನ್ನ ಎಲ್ಲಾ ಜೊತೆ ಕೂಡ ಹೋಗ್ತೀವಿ ನಾವು. ಈಗ ಡಿಪ್ಯೂಟೇಟ್ ಆಗ್ಲಿ ಇನ್ನೊಂದಾಗ್ಲಿ ಅವರು ನಾವು ಎಲ್ಲಾ ಜೊತೆ ಕೂಡ ಹೋಗೋದು. ಪಕ್ಷದಲ್ಲೇ ತರ್ತೀರಿ. ಆ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡೋಣ. ಪಕ್ಷದಲ್ಲೇ ತರ್ತೀರಿ ನಾವು. ಪಕ್ಷ ಬಿಟ್ಟು ಪಕ್ಷದಲ್ಲೇ ತರ್ತೀರಿ. ಈಗ ಯಾವ ನಾಯಕತ್ವ ಅಂತಲ್ಲ, ಸಾಂಬಯ್ಯ ಸಾರ್ ಮೊದಲಿನಿಂದ ನಮ್ಗೆ ಆತ್ಮೀಯರ ಜೊತೆಲೆ ನಾವ್ ಇದ್ದೀರಿ. ಪಕ್ಷದಲ್ಲೇ ಇದ್ದೀರಿ, ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀರಿ. ಇಲ್ಲ 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 ಈಗ ತಾನೇ ಮೊನ್ನೆ ಸುಮಾರು ಟೈಮಲ್ಲೆಲ್ಲ ಬಂದು ನಮ್ ಜೊತೆಲೇನೆ ಇದ್ಕೊಂಡು ಎಲ್ಲ ಊರು ಪಕ್ಷದಲ್ಲೇ ಇರ್ತಾರೆ.